ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನಗಳ ನಂತರ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಒಂದು ಲಾಗನ್ನು ಮಾಡ್ತಾಯಿದ್ದೀನಿ, ಗೋಬಿ ಮಂಚೂರಿ ರೆಸಿಪಿಯನ್ನು. ತುಂಬ ಈಸಿಯಾಗಿ ನಾನು ಇಲ್ಲಿ ಗೋಬಿ ಮಂಚೂರಿ ಹೇಗೆ ಮಾಡ್ತಾರೆ ಅಂತ ಹೇಳ್ಕೊಡ್ತೀನಿ. ನಾನು ಒಂದು ಕೋಸಲ್ಲೇ ಅರ್ಧ ಕೋಸು ತಗೊಂಡು ಈ ಥರ ಚೆನ್ನಾಗಿ ತುರ್ಕೊಂಡಿದ್ದೀನಿ, ಚಿಕ್ಕ ಚಿಕ್ಕ ಪೀಸ್ದಾಗಿ. ಇದನ್ನು ನಾನು ಒಂದು ಬೌಲಿಗೆ ಹಾಕ್ಕೊಂಡು ಚಿಕ್ಕ ಪೀಸ್ ಆಗಬೇಕು. ಚಿಕ್ಕ ಪೀಸ್ ಆದರೆ ಚೆನ್ನಾಗಾಗತ್ತೆ. ನಾನು ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ 4 ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತೀನಿ. ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ನಮಗೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ನೀವು ಬೇಕಾದರೆ 2 ಟೇಬಲ್ ಸ್ಪೂನ್ ಬೇಕಾದರೆ ಹಾಕ್ಕೊಳ್ಳಿ. ನಾನು 3 ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರು ಮತ್ತು 3 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಮೈದಾ ಹಿಟ್ಟನ್ನು ನಾನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿ, ಪೆಪ್ಪರ್ ಪೌಡರ್ ನಾನು ಸ್ವಲ್ಪ ಒಂದು 1/4 ಟೇಬಲ್ ಸ್ಪೂನು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ನಾನು ಸ್ವಲ್ಪ ಫುಡ್ ಕಲರ್ ಆ್ಯಡ್ ಮಾಡ್ಕೊಂಡಿದ್ದೀನಿ, ನೀವು ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಬೇಡ. ಇಲ್ಲಿ ನೋಡಿ ಚೆನ್ನಾಗಿ ಈ ಥರ ನಾನು ಮಿಕ್ಸ್ ಕೊಡ್ತಾ ಇದ್ದೀನಿ. ನಾನು ಸ್ವಲ್ಪನೂ ನೀರು ಆ್ಯಡ್ ಮಾಡಿಲ್ಲ. ನೀರು ಬೇಕಾದರೆ ನೀವು ಆ್ಯಡ್ ಮಾಡ್ಕೋಬೋದು. ನೀರು ಆ್ಯಡ್ ಮಾಡಿಕೊಂಡ್ರೆ ನಮಗೆ ತೆಳ್ಳಾಗುತ್ತೆ ಮತ್ತು ಗೋಬಿ ನಮಗೆ ಮಾಡಲಿಕ್ಕಾಗಲ್ಲ. ನಾನು ನೀರು ಆ್ಯಡ್ ಮಾಡ್ಕೊಂಡಿಲ್ಲ, ಕೋಸಲ್ಲೇ ನೀರು ಬಿಡ್ತಾ ಇತ್ತು, ಅದಕ್ಕೆ ನೋಡಿ ಈ ಥರ ನಾನು ಉಂಡೆ ಮಾಡಿ ನೋಡಿದೆ, ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ನಾನು ಎಣ್ಣೆಯನ್ನು ಕಾಯ್ಸೋಕ್ಕಿಟ್ಟಿದ್ದೆ. ಎಣ್ಣೆಗೆ ಸ್ವಲ್ಪ ಹಾಕಿ ನೋಡಿದರೆ ಈ ಥರ ಆಗಿದೆ ನೋಡಿ. ನಾನು ಇದಕ್ಕೆ ಚಿಕ್ಕ ಚಿಕ್ಕ ಪೀಸಾಗಿ ಅಂದರೆ ರೌಂಡಾಗಿ ನಾನು ಗೋಬಿಯನ್ನು ಬಿಡ್ತಾ ಇದ್ದೀನಿ. ಇದು ತುಂಬ ಈಸಿಯಾಗಿ ಸ್ವಲ್ಪ ಇಂಗ್ರೀಡಿಯೆಂಟ್ಸಲ್ಲಿ ಬೇಗ ನಾವು ಮಾಡ್ಕೋಬೋದು, ಹೆಲ್ತಿಯಾಗಿಯೂ ಇರುತ್ತೆ. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ. ಈ ಥರ ಆಗಿದೆ ಡ್ರೈ ಗೋಬಿ. ನಾನು ಇದನ್ನು ತೆಗೆದು ಸೈಡಿಗೆ ಎತ್ತಿಟ್ಟು ನಾನು 1 ಪ್ಲೇಟ್ ಆಗೋಷ್ಟು ಮಾತ್ರ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನಾನೊಂದು ಪಾತ್ರೆ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ 1 ಈರುಳ್ಳಿ ಆಗೋಷ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. 1 ಈರುಳ್ಳಿ ಮತ್ತು 1 ಹಸಿಮೆಣಸಿನ್ಕಾಯನ್ನು ನಾನು ಹಾಕಿ, ಇದು ಗೋಬಿ ಒಗ್ಗರಣೆ ಕೊಡ್ತಾ ಇರೋದು ಗೋಬಿಗೆ. ಹಸಿಮೆಣಸಿನ್ಕಾಯಿ 1 ಹಾಕಿದ್ದೀನಿ. ನೆಕ್ಸ್ಟು ಚಿಕ್ಕ ಪೀಸು ನಾನು ಕ್ಯಾಪ್ಸಿಕಮ್ಮು ಒಂದು 4 ಪೀಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಜಾಸ್ತಿನೂ ಆ್ಯಡ್ ಮಾಡ್ಕೋಬೋದು. ನಾನು ಇದಕ್ಕೆ ಸಾಸ್ ಅಂತ ಬಂದುಬಿಟ್ಟು ಇದಕ್ಕೆ ರೆಡ್ ಚಿಲ್ಲಿ ಸಾಸು ಮತ್ತು ಸೋಯಾ ಸಾಸು ಮತ್ತು ಟೊಮೊಟೊ ಕೆಚಪ್ ಸ್ವಲ್ಪ ನೀವು ಜಾಸ್ತಿನೇ ಹಾಕಿ, ಚೆನ್ನಾಗಿ ಬರುತ್ತೆ. ನಾನು ಇಲ್ಲಿ ಸ್ವಲ್ಪ ಹಾಕಿದ್ದೀನಿ. ನೆಕ್ಸ್ಟು ನಾನು ಒಂದು ಬೌಲಿಗೆ, ಚಿಕ್ಕ ಬೌಲಿಗೆ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರನ್ನು ನಾನು ನೀರು ಹಾಕಿ ಕಲಸಿಟ್ಟಿದ್ದೆ, ಅದನ್ನು ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಅದನ್ನು ನೋಡಿ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಈ ಥರ ಆಗುತ್ತೆ. ಇದಕ್ಕೆ ನಾವು ಡ್ರೈ ಗೋಬಿಯನ್ನು ಹಾಕಬೇಕು. ಇದು ತುಂಬ ಈಸಿ ಇದೆ, ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಲೇಬೇಕು. ಹೆಲ್ತಿಯಾಗೂ ಇರುತ್ತೆ, ನಾವು ಮನೇಲೇ ಮಾಡೋದಲ್ವಾ, ಅದಕ್ಕೆ ನೋಡಿ ನಾನಿಲ್ಲಿ ಡ್ರೈ ಗೋಬಿಯನ್ನು ಹಾಕ್ತಾಯಿದ್ದೀನಿ. ನಾವು ಇದು ಡ್ರೈ ಗೋಬಿ ಮಾಡಿ ಸ್ವಲ್ಪ ಎತ್ತಿಟ್ಕೊಂಡು ನಾವು ಬೇಕಾದಾಗೆಲ್ಲ ಒಗ್ಗರಣೆ ಈ ಥರ ಹಾಕ್ಕೊಂಡು ಬೇಕಾದರೆ ನಾವು ತಿನ್ಬೋದು. ನೋಡಿ ಈ ಥರ ನಾನು ಮಿಕ್ಸ್ ಕೊಡ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಕೊಟ್ಟು ಈ ಥರ ಆಗಿದೆ ನೋಡಿ. ತುಂಬ ಚೆನ್ನಾಗಾಗುತ್ತೆ, ಟೇಸ್ಟಿಯಾಗೂ ಇರುತ್ತೆ ನೋಡಿ. ಫೈನಲಾಗಿ ಆಗಿದೆ. ನಾನು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಈರುಳ್ಳಿಯನ್ನು ಅದ್ರ ಮೇಲೆ ಹಾಕಿದ್ದೀನಿ ನೋಡಿ. ತುಂಬ ಚೆನ್ನಾಗಿದೆ ನೋಡಿ. ಈ ಥರ ಡೆಕೋರ್ ಮಾಡ್ಕೊಂಡಿದ್ದೀನಿ, ಚೆನ್ನಾಗಾಗಿದೆ, ಚೆನ್ನಾಗಿ ಬಂದಿತ್ತು, ಕ್ರಿಸ್ಪಿಯಾಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು GP ಮಿನಿ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.